ಇದ್ದೇನೆ ಅಲ್ವಾ, ಅದೇನೋ ವಸ್ತು ಅಂತ ಬಿಸಾಕ್ಬಿಡುತ್ತೆ. ನಮಗೂ ಅಷ್ಟೇ, ಎಷ್ಟೋ ಟೈಮಲ್ಲಿ ನಮ್ಗೆ ನಮ್ಮ ಕೈಯಲ್ಲಿರೋ ವಸ್ತುಗಳ ಬೆಲೆನೇ ಗೊತ್ತಿರಲ್ಲ. ಹಂಗೆ ಶ್ರೀಮಾತೆಯರಿಗೂ ಅಷ್ಟೇ, ಆ ಸುರುಬಾಲೆ ರಾಧಿ ಹುಚ್ಚರು ಮಾಕು ನಡಿಗಿ ಮ್ಯಾಡ ಮ್ಯಾಡ ಅವರೆಲ್ಲ ಶ್ರೀಮಾತೆಯರು ಅತ್ತೆ 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 ಸುಮ್ಮನೆ ಎಲ್ಲ ಸಾಮಾನ್ಯ ಸ್ತ್ರೀ ಅಂದ್ಕೊಂಡು ಭಾವಿಸ್ಕೊಂಡು ಅವ್ರನ್ನ ಹೆಂಗ್ ಬೇಕಂಗ್ ಉಪಯೋಗಿಸ್ಕೊಂಡ್ರು. ಆದ್ರೆ ಜನರು ನೋಡಿ ಶ್ರೀಮಾತೆ ನೋಡ್ಲಿಕ್ಕೆ ಎಲ್ಲೆಂದು ಬರ್ತಾ ಇದ್ರು, ಊರದಿಂದ ಬರ್ತಾ ಇದ್ರು ಶ್ರೀಮಾತನ ದರ್ಶನ ಮಾಡ್ಲಿಕ್ಕೆ. ಇವತ್ತು ಶ್ರೀಮಾತನ ದರ್ಶನ ಮಾಡಿ ಎಲ್ಲ ಕಡೆ ಎಲ್ಲೆಲ್ಲಿಗೂ ಹೋಗ್ತಾರೆ. ಅಂದ್ರೆ ಎಷ್ಟು ಶ್ರೀಮಾತೆಯವರ ಮಹಿಮೆ ಹಬ್ಬಿದೆ. ಅದಕ್ಕೆ ನಾವು ಒಂದು ಹಾಡಲ್ಲಿ ಹೇಳ್ತೀವಲ್ಲ, ಜಗದ ಜೀವಿಗಳ ಎದೆಯ ಸಾವಿರದ ಕುಸುಮ ಕುಸುಮದಲ್ಲಿ ಮಾತೆ ಶಾರದೆ. ಆ ಹಾಡಲ್ಲಿ ಶ್ರೀಮಾತೆಯವರು ಬಗ್ಗೆ ಎಚ್ ಎನ್ ಬಳಿದು ಬರೀತಾರೆ, ಶ್ರೀಮಾತೆಯವರ ಮಹಿಮೆ ಇವತ್ತು ಹಬ್ಬಿ 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 ಹರಡ್ತಾ ಇದೆ. ಹೇಗೆ ಬಳ್ಳಿ ಹಬ್ತಾ ಹೋಗ್ತದೋ ಹಾಗೆ ಶ್ರೀಮಾತೆಯವರ ಮಹಿಮೆ ಎಲ್ಲೆಲ್ಲೋ ಹರಡಿ ಹರಡಿ ಹೋಗ್ತಾ ಇದೆ ಅಂತ. ಹಾಗಾಗಿ ಆ ರತ್ನದ ಪರೀಕ್ಷೆ ಮಾಡುವಂಥ ಒಬ್ಬ ವ್ಯಕ್ತಿ ಆ ಸ್ನಾನಘಟ್ಟಕ್ಕೆ ಬರ್ತಾನೆ. ಅವನು ಮಾತ್ರ ಆ ಕಲ್ಲನ್ನು ಕಂಡು ಗುರುತಿಸಿದ, ಅದೊಂದು ಅಮೂಲ್ಯವಾದ ವಜ್ರ ಅಂತ. ನಿಜ, ಶ್ರೀಮಾತೆಯವರ ಬಳಿಗೆ ಬರುತ್ತಿದ್ದವರಲ್ಲಿ ರತ್ನ ಪರೀಕ್ಷಕರಂಥ ವ್ಯಕ್ತಿಗಳು ಎಷ್ಟು ಜನ. ಆದ್ದರಿಂದ ಅವರು ಯಾರ ಮುಂದೆ ತಾನೇ ತಮ್ಮ ನಿಜ ಸ್ವರೂಪವನ್ನು ವ್ಯಕ್ತಗೊಳಿಸಬೇಕು. ಒಂದು ವೇಳೆ ವ್ಯಕ್ತಗೊಳಿಸಿದರೂ ಎಷ್ಟು ಜನ ಅದನ್ನು ನಿಜವೆಂದು ನಂಬಿಯಾರು. ಆದ್ದರಿಂದಲೇ ಅವರು ಆಕಸ್ಮಿಕವಾಗಿ ಆದರೂ ತಮ್ಮ ನಿಜ ಪರಿಚಯವನ್ನು ತೋರಿಸಿಕೊಟ್ಟಾಗ